हेलो फ्रेंड्स ಎಲ್ಲರಿಗೂ ನಮಸ್ಕಾರ ಸುದ್ದಿಫ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೇ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮತ್ತೊಂದು ಬಿಗ್ ಅಪ್ಡೇಟ್ ಇವಾಗ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಹು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋನ ನೀವು ರೈತರಾಗಿದ್ದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರೇ ಇಂದಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಲವಾರು ಜನ ರೈತರು ಈಗಾಗಲೇ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವ ಹಲವಾರು ಯೋಜನೆಗಳಲ್ಲಿ ಈಗಾಗಲೇ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯದ ರೈತರು ಕೂಡ ಅದರಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಗೆಳೆಯರೇ ನೀವು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಈಗಾಗಲೇ 16 ಕಂತುಗಳನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಇದೇ ಒಂದು ಕಳೆದ ಫೆಬ್ರವರಿಯಲ್ಲಿ ಸರಿಸುಮಾರು 9 ಕೋಟಿ ರೈತರ ಖಾತೆಗಳಿಗೆ 2,000 ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಅಂದ್ರೆ ಇದು ಒಂದು ವರ್ಷಕ್ಕೆ 6,000 ರೂಪಾಯಿಗಳನ್ನು ರೈತರಿಗೆ ನೀಡುತ್ತಾ ಬಂದಿರುವ ಒಂದು ಯೋಜನೆ ಅಂತ ಹೇಳಬಹುದು ಈಗಾಗಲೇ ಫೆಬ್ರವರಿಯಲ್ಲಿ 16ನೇ ಕಂತನ್ನ ರೈತರ ಖಾತೆಗೆ 2,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸರಿಸುಮಾರು 9 ಕೋಟಿ ರೈತರಿಗೆ 21,000 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಇಲ್ಲಿ ಬಿಡುಗಡೆ ಮಾಡಿರೋ ಮಾಹಿತಿ ಕೊಡುವಾಗ ಈಗಾಗಲೇ ನಾವು ನೋಡಿದ್ದೇವೆ ಫ್ರೆಂಡ್ಸ್ ಗೆಳೆಯರೇ ಇದೇ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಹಲವಾರು ಜನ ರೈತರು ಇದುವರೆಗೂ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇಲ್ಲ ಅಂತವರಿಗೆ ಈ KYC ಇವಾಗ ಕಡ್ಡಾಯ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ PM ಕಿಸಾನ್ ವೆಬ್ಸೈಟ್ ನ ಪ್ರಕಾರ PM ಕಿಸಾನ್ ನಲ್ಲಿ ನೋಂದಾಯಿಸಿದ ಅರ್ಹ ರೈತರಿಗೆ ಈ KYC ಕಡ್ಡಾಯವಾಗಿದೆ OTP ಆಧಾರಿತ ಈ KYC PM ಕಿಸಾನ್ ಪೋರ್ಟಲ್ಗಳಲ್ಲಿ ಲಭ್ಯವಿದೆ ಗೆಳೆಯರು ಇದೇ ರೀತಿ 17ನೇ ಕಂತು ಯಾವಾಗ ಎಂದು ತುಂಬಾ ಜನ ಈಗಾಗಲೇ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಗೆಳೆಯರು ಇದೇ ಒಂದು PM ಕಿಸಾನ್ ಯೋಜನೆಯ ಒಂದು ವೇಳಾಪಟ್ಟಿಯಂತೆ ಪ್ರತಿ 4 ತಿಂಗಳಿಗೊಮ್ಮೆ ಕಂತುಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಹೌದು ಫ್ರೆಂಡ್ಸ್ ಕಳೆದ ನವೆಂಬರ್ನಲ್ಲಿ ಈಗಾಗಲೇ ಬಿಡುಗಡೆ ಆಗಿತ್ತು ಮತ್ತು 16ನೇ ಕಂತನ ಇದೇ ವರ್ಷದ ಫೆಬ್ರವರಿಯಲ್ಲಿ ಕೂಡ ಬಿಡುಗಡೆ ಮಾಡಿದ್ರು ಆದ್ದರಿಂದ PM ಕಿಸಾನ್ ಸಮ್ಮಾನ್ ನಿಧಿಯ ಇವಾಗ ಮುಂದಿನ ಕಂತು ಅಂದರೆ 17ನೇ ಕಂತು ಜೂನ್ 2024ರಲ್ಲಿ ಬಿಡುಗಡೆಯಾಗಲಿದೆ ಆದರೆ ಈಗ ಒಂದು ಲೋಕಸಭೆ ಚುನಾವಣೆ ಕಾರಣ ವಿಳಂಬವಾಗುವ ಎಲ್ಲ ಒಂದು ಸಾಧ್ಯತೆ ಇದೆ ಎನ್ನುವ ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ಲೋಕಸಭೆ ಚುನಾವಣೆಯ ದಿನಾಂಕ ಕೂಡ ಘೋಷಣೆಯಾಗಿದ್ದು ಈ ಒಂದು ಚುನಾವಣೆ ಆದ ಬಳಿಕ ಹೊಸ ಸರ್ಕಾರ ರಚನೆ ಆದ ಬಳಿಕವೇ ಇದರ ಕುರಿತು ಮತ್ತಷ್ಟು ಇಲ್ಲಿ ಮಾಹಿತಿ ಸಿಗಲಿದೆ ಹೌದು ಗೆಳೆಯರೇ ಈ ಒಂದು ಜೂನ್ನಲ್ಲಿ ಬರಬೇಕಾದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇವಾಗ ವಿಳಂಬವಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಗೆಳೆಯರೇ ಇದೇ ಒಂದು PM ಕಿಸಾನ್ ನೋಂದಣಿ ಇದುವರೆಗೂ ನೀವು ಮಾಡಿಲ್ಲ ಅಂದ್ರೆ ಶೀಘ್ರ ನೀವು PM ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಅಲ್ಲಿ ಫಾರ್ಮರ್ ಕಾರ್ನರ್ಗೆ ಹೋಗಿ ನಿಮ್ಮ ಒಂದು ಹೊಸ ರೈತ ನೋಂದಣಿಯನ್ನು ನೀವು ಆಯ್ಕೆಯನ್ನು ಕೂಡ ಮಾಡ್ಕೋಬಹುದು ಹಲವಾರು ಜನ ರೈತರು ಇದುವರೆಗೂ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇಲ್ಲ ಗೆಳೆಯರೇ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ವಿಡಿಯೋನ ಆದಷ್ಟು ನಿಮ್ಮ ವಾಟ್ಸ್ಆಪ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಹಲವಾರು ಜನ PM ಕಿಸಾನ್ ನಲ್ಲಿ ಈ KYC ಮಾಡಿಸಿಲ್ಲ ಅಂತವರು ಶೀಘ್ರವೇ ಈ KYC ಮಾಡಿಸಿದರೆ ಮಾತ್ರ ಮುಂದಿನ ಒಂದು ಕಂತುಗಳ ಲಾಭವನ್ನು ಅವರು ಪಡೆದುಕೊಳ್ತಾರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಹೌದು ಫ್ರೆಂಡ್ಸ್ ನೀವು ಕೂಡ ಮುಂದಿನ 2,000 ರೂಪಾಯಿಗಳನ್ನು ಕೂಡ ಪಡ್ಕೋಬಹುದು ಈ ಒಂದು PM ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿ ಅಲ್ಲಿ ಈ KYC ಆಯ್ಕೆಯನ್ನು ಕೂಡ ಆರಿಸಬಹುದು ಮೊದಲು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅದರಲ್ಲಿ ಇರುವ ಒಂದು ಫೋನ್ ನಂಬರ್ಗೆ ಬರುವ OTP ಅನ್ನು ಹಾಕುವ ಮೂಲಕ ನೀವು ನಿಮ್ಮ ಒಂದು ಈ KYC ಅನ್ನು ಕೂಡ ಪೂರ್ಣಗೊಳಿಸಬಹುದು ಮತ್ತು ಮುಂದಿನ ಕಂತುಗಳನ್ನು ಕೂಡ ಪಡ್ಕೋಬಹುದು ಶೀಘ್ರವೇ ಇದೇ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಚಾನೆಲ್ನ ಮೂಲಕ ನೀವು ಫ್ರೀಯಾಗಿ ನೋಡಬಹುದು ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್ ಈಗಲೇ ವಿಡಿಯೋನ ಎಲ್ಲ ರೈತರಿಗೆ ಶೇರ್ ಮಾಡಿ